ಹಾಯ್ ವಿದ್ಯಾರ್ಥಿಗಳೇ, ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಸಂಖ್ಯಾಶಾಸ್ತ್ರದಿಂದ ಸರಾಸರಿಯನ್ನು ಕಂಡುಹಿಡಿಯೋಣ. ಇಲ್ಲಿ ನಿಮಗೆ ಪ್ರಶ್ನೆ 3 ಅಂಕದ ಪ್ರಶ್ನೆ ಆಗಿರ್ತದೆ. ಪರೀಕ್ಷೆಯಲ್ಲಿ ನಮಗೆ ಒಂದು ಟೇಬಲ್ ಕಾಲಮ್ ಕೊಟ್ಟಿರ್ತಾನೆ. ಅದು ಈ ರೀತಿ ಇರ್ತದೆ: ವರ್ಗಾಂತರ ಮತ್ತು FI ಅಂದರೆ ಆವೃತ್ತಿ. ಇಲ್ಲಿ ನಮಗೆ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ ವರ್ಗಾಂತರವನ್ನು. 0 to 2, 2 to 4, 4 to 6, 6 to 8 ಈ ರೀತಿ ಕೊಡ್ತಾನೆ. ಇದು 0, 2, 4, 6, 8, 10, 12 ಇವೆಲ್ಲ ಕೆಳಮಿತಿಗಳು. ಈ ಕಡೆವು 2, 4, 6, 8, 10, 12, 14 ಮೇಲ್ಮಿತಿಗಳಾಗ್ತವೆ. ಇಲ್ಲಿ ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ನ ವ್ಯತ್ಯಾಸ ಎಷ್ಟಾಗಿರ್ತದೆ? 2 ಆಗಿರ್ತದೆ. ಇಲ್ಲಿ ಆವೃತ್ತಿ ಈ ರೀತಿ ಕೊಟ್ಟಿದ್ದಾರೆ. ಈಗ ನಾವು ನಿಮಗೆ 3 ಅಂಕದ ಪ್ರಶ್ನೆ ಸರಾಸರಿ ಕಂಡುಹಿಡಿಯುವುದು ಅಂತ ಹೇಳಿದ್ದೀವಿ. ಸರಾಸರಿ ಕಂಡುಹಿಡಿಯುವುದು ಅಂತಂದರೆ ಮೊದಲು ನಮಗೆ ಸೂತ್ರ ಗೊತ್ತಿರಬೇಕು. ಸೂತ್ರ ಈ ರೀತಿ ಇದೆ: ಸರಾಸರಿ = x ಬಾರ್ ಅಂತ ಸೂಚಿಸ್ತೀವಿ. ಸಿಗ್ಮಾ FI into XI divided by ಸಿಗ್ಮಾ FI. ಇಲ್ಲಿ ನೋಡಿ, ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ 2 ಕಾಲಮ್ಸ್ ಮಾತ್ರ ಕೊಟ್ಟಿರ್ತಾನೆ. ನಾವು ಇನ್ನು ಉಳಿದಂತಹ 2 ಕಾಲಮ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟು XI ಅಂದರೆ ಮಧ್ಯಬಿಂದು. XI ಅಂತ ಕರಿತೇವೆ. ಮಧ್ಯಬಿಂದು ಹೇಗೆ ಕಂಡುಹಿಡಿಯೋದಂದರೆ, ಕೆಳಮಿತಿ ಮತ್ತು ಮೇಲ್ಮಿತಿಗಳನ್ನು ಕೂಡಿಸಿ ಬೈ 2ರಿಂದ ಭಾಗಿಸಿದರೆ ಅದು ನಮಗೆ ಏನು ಸಿಗ್ತದೆ? ಮಧ್ಯಬಿಂದು ಸಿಗುತ್ತೆ. ಉದಾಹರಣೆ 0 + 2 ಎಷ್ಟಾಗುತ್ತೆ? 2 ಆಗುತ್ತೆ. 2ಅನ್ನು 2ರಿಂದ ಭಾಗಿಸಿದರೆ 2/2 ಇಲ್ಲಿ ಮಾಡ್ತೇವೆ ನೋಡಿ. 0 + 2 = 2/2. ಸೊ 1. ಸೊ ನಮಗೆ ಮಧ್ಯಬಿಂದು ಎಷ್ಟು ಬಂತು? 1. ಅದೇ ರೀತಿಯಲ್ಲಿ 2 + 4 2 + 4/2. 2 + 4 ಅಂದರೆ ಎಷ್ಟಾಗುತ್ತೆ? 6/2. 2 ಒಂದಾಳೆ, 2 ಮೂರಲೆ. ಹಾಗಾದರೆ ಮಧ್ಯಬಿಂದು ಎಷ್ಟು ಬಂತು? 3. ಸೊ ಇದೇ ರೀತಿಯಲ್ಲಿ ನಾವು ಮಾಡ್ಕೊತ ಹೋದಂಗೆಲ್ಲ ಇವುಗಳಿಗೆ ಕೂಡ ಉಳಿದಂತಹ ವರ್ಗಾಂತರಗಳಿಗೆ ಕೂಡ 4 + 6 10. 10ರಲ್ಲಿ ಅರ್ಧ 5. 6 + 8 14ರಲ್ಲಿ ಅರ್ಧ 7. 8 + 10 18, ಅದರಲ್ಲಿ ಅರ್ಧ 9. 10 + 12 22, ಅದರಲ್ಲಿ ಅರ್ಧ 11. 12 + 14 26, ಅರ್ಧ 13. ಸೊ ವಿದ್ಯಾರ್ಥಿಗಳೇ, ಈಗ ನಾವು ಮಧ್ಯಬಿಂದುವನ್ನು ಈ ರೀತಿಯಲ್ಲಿ ಕಂಡುಹಿಡಿದಿದ್ದೇವೆ. ನಂತರ ಮೊದಲಿಗೆ ಈಗ ನಂತರದ ಕಾಲಮ್ FI into XI. FI into XI ಅಂದರೆ FI into XI. 1 into 1 1, 2 ಮೂರಲೆ 6, 1 5ಲೆ 5, 5 7ಲೆ 35, 9 6 9ಳೆ 54, 2 11ಲೆ 22, 13 3ಲೆ 39. ಸೊ ಈ ರೀತಿ 4 ಕಾಲಮ್ಗಳನ್ನು ನಾವು ಮಾಡಿದ್ದೇವೆ. ಈಗ ನೋಡಿ FI. ಸೊ FIಗಳಂತಂದರೆ ಇವುಗಳನ್ನು ನಾನು ಸಿಗ್ಮಾ FI ಅಂತ ಮಾಡ್ತೇನೆ. ಸಿಗ್ಮಾ FI ಅಂದರೆ ಕೂಡಿಸಬೇಕು. FIಗಳನ್ನೆಲ್ಲಗಳನ್ನು ಕೂಡಿಸಿದರೆ ನಮಗೆ ಬರೋದು ಏನಾಗಿರ್ತದೆ? ಸಿಗ್ಮಾ FI. 1 + 2 3, 3 + 1 4, 4 + 5 9, 9 + 6 15, 15 + 2 17, 17 + 3 20. ಸೊ ನಮಗೆ ಸಿಗ್ಮಾ FI ಎಷ್ಟು ಬಂದಿದೆ? 20.
ಸೊ ಅದೇ ರೀತಿಯಲ್ಲಿ ನಮಗೆ ಇನ್ನೂ ಒಂದು ಕಾಲಮ್ ಬೇಕು. ಇಲ್ಲಿ ಸಿಗ್ಮಾ ಎಫ್ ಐ ನಮಗೆ ಇಲ್ಲಿ ಸೂತ್ರದಲ್ಲಿ ಬಂದಿದೆ. ನಾವು ಇನ್ನೂ ಒಂದು ಏನು ಕಂಡುಹಿಡಿಬೇಕು? ಸಿಗ್ಮಾ ಎಫ್ ಐ ಎಕ್ಸ್ ಐ. ಸೊ ಈಗ ಸಿಗ್ಮಾ ಎಫ್ ಐ ಎಕ್ಸ್ ಐ ಕೂಡ ನಾವು ಇವೆಲ್ಲ ಕೂಡಿಸಿದ್ರೆ ನಮಗೇನು ಬರ್ತದೆ? ಸಿಗ್ಮಾ ಎಫ್ ಐ ಎಕ್ಸ್ ಐ. ಕೂಡಿಸಿವೆಲ್ಲ 9, 2, 11, 15, 20, 25, 31, 32, 2 ಇಲ್ಲಿ 3 ದಶಕ, 3, 3, 6, 8, 13, 1, 3, 16, 162. 162 ಆಗುತ್ತೆ. 6, 8, 13, 16, 162 ಆಗುತ್ತೆ. ಈಗ ನಾವು ಸರಾಸರಿ ಕಂಡುಹಿಡಬೇಕಾದ್ರೆ ಈ ಸೂತ್ರವನ್ನು ಬಳಸ್ತೇವೆ. ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟಿದೆ ನಮಗೆ? 162 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ 20. ಸೊ ಈಗ ನಿಮಗೆ ಒಂದೇ ಸಾರಿ ದೊಡ್ಡ ಮಗ್ಗೆಯಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಕಷ್ಟ ಆಗುತ್ತಂದರೆ ಚಿಕ್ಕ ಮಗ್ಗೆಯಲ್ಲಿ ಕ್ಯಾನ್ಸಲ್ ಮಾಡಿ. 2 1 2, 2 10 20, 2 8 16, 2 1 2, 81/10, 10 1 18 80, 10 1 10, 8.1. ಸೊ ಇದು ನಮಗೆ ಎಕ್ಸ್ ಬಾರ್ ಸರಾಸರಿ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಸರಾಸರಿಯನ್ನು ಸೂತ್ರವನ್ನು ನೆನಪಿಟ್ಟಲ್ಲಿ ಆದಲ್ಲಿ ಈ ರೀತಿಯಾಗಿ ನಾವು ಮಾಡಬೇಕಾಗತ್ತೆ. ನಮಗೆ ಮೊದಲಿಗೆ ವರ್ಗಾಂತರ ಎಫ್ ಐ ಕೊಟ್ಟಿರ್ತಾನೆ. ಇವುಗಳ ಮೊತ್ತ ತಗೊಂಡ್ರೆ ಸಿಗ್ಮಾ ಎಫ್ ಐ ಬರುತ್ತೆ. ಮಧ್ಯಬಿಂದು ಹೇಗೆ ಕಂಡುಹಿಡಿಬೇಕಂತ ನಾನು ಇಲ್ಲಿ ತೋರಿಸಿದ್ದೀನಿ. ವರ್ಗಾಂತರಗಳನ್ನು ಕೂಡಿಸಿ ಬೈ 2ರಿಂದ ಅಥವಾ ಅರ್ಧ, 2ರಿಂದ ಭಾಗಿಸಿದರೆ ಅರ್ಧ ಬರುತ್ತೆ, ಅಥವಾ ಅರ್ಧ ಅಂತಂದ್ರೂ ಕೂಡ ನಾವು ಬರಿಬೋದು. ಇಲ್ಲಿ ಮಧ್ಯಬಿಂದು ಬರಿತಾ ಹೋಗ್ತೇವೆ. ಎಫ್ ಐ ಎಕ್ಸ್ ಐ ಇವೆರಡನ್ನು ಕೂಡಿಸ್ತಾ ಹೋಗ್ತವೆ. ಹೀಗೆ ಮಾಡಿದಲ್ಲಿ ನಮಗೆ ಬರುತ್ತೆ. ಇವೆಲ್ಲವುಗಳನ್ನು ಎಫ್ ಐ ಎಕ್ಸ್ ಐ ಬಂದರೆ ಕೂಡಿಸ್ತೀವಿ. ಸಿಗ್ಮಾ ಎಫ್ ಐ ಎಕ್ಸ್ ಐ ಸೂತ್ರದಲ್ಲಿ ಆದೇಶ ಮಾಡಿ ಬರಿತೀವಿ. ಈ ರೀತಿಯಲ್ಲಿ ಬಂದದ್ದನ್ನು ನಾವು ಸರಾಸರಿ ಅಂತ ಕರಿತೇವೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 3 ಅಂಕದ ಪ್ರಶ್ನೆಯನ್ನು ಸರಾಸರಿ ಕಂಡುಹಿಡಿಯೋದು ನೋಡಿದ್ದೀವಿ. ಇನ್ನು ಇದೇ ರೀತಿಯಾಗಿ ನಿಮಗೆ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆ ನಿಮಗೆ ಏನಾಗ್ತದೆ, ಬೇರೆ ಸಂಖ್ಯೆಗಳು ಕೊಟ್ಟಾಗ ಪ್ರೊಸೀಜರ್ ಒಂದೇ ವಿಧಾನವನ್ನು ಅನುಸರಿಸೋದ್ರ ಮೂಲಕ, ಸೂತ್ರವನ್ನು ನೆನಪಿಟ್ಟುಕೊಳ್ಳೋದ್ರ ಮುಖಾಂತರ, ನಾವು ಆದೇಶ ಮಾಡೋದ್ರ ಮುಖಾಂತರ ನಾವು 3 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ವಿದ್ಯಾರ್ಥಿಗಳ ಇನ್ನೂ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ತಮಗೆ ಯಾವುದಾದ್ರೂ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.